ವರ್ಣ ವಿಮೋಚನ ಶ್ರೀ ನೃಸಿಂಹ ಮಂತ್ರ. ಈ ಶ್ಲೋಕದ ಪದಗಳ ಅರ್ಥ ಮತ್ತು ಶ್ಲೋಕದ ಭಾವಾರ್ಥವನ್ನು ಕನ್ನಡದಲ್ಲಿ ವಿವರಿಸಲಾಗಿದೆ. ವಾಗೀಶ ಯಸ್ಯ ವದನೆ ಲಕ್ಷ್ಮೀರ್ಯಸ್ಯ ಚ ವಕ್ಷಸಿ ಯಸ್ಯಾಸ್ತೆ ಹೃದಯೇ ಸಂವಿತ್ತಂ ನೃಸಿಂಹಮಹಂ ಭಜೆ. ವಾಗೀಶ ವಾಣಿದೇವಿ ಸರಸ್ವತಿ. ಯಸ್ಯ ವದನೆ ಯಾರ ಬಾಯಲ್ಲಿ. ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ. ವಕ್ಷಸಿ ವಕ್ಷಣ ಸ್ಥಳದಲ್ಲಿ ಹೃದಯ ಭಾಗದಲ್ಲಿ. ಸಂವಿತ್ ಜ್ಞಾನಶಕ್ತಿ. ಯಸ್ಯ ಹೃದಯ ಯಾರ ಹೃದಯದಲ್ಲಿ. ನೃಸಿಂಹಂ ನರಸಿಂಹ ದೇವರನ್ನು. ಅಹಂ ಭಜೆ ನಾನು ಭಜಿಸುತ್ತೇನೆ ಆರಾಧಿಸುತ್ತೇನೆ. ಭಾವಾರ್ಥ. ನಾರಾಯಣನ ಬಾಯಲ್ಲಿ ಸರಸ್ವತಿ ವಾಸಿಸುತ್ತಾಳೆ, ಅಂದರೆ ಜ್ಞಾನಪೂರ್ಣ ವಾಕ್ಯಗಳು ಬರುವಂತಹವನು. ಅವರ ಹೃದಯದಲ್ಲಿ ಲಕ್ಷ್ಮೀ ದೇವಿ ವಾಸಿಸುತ್ತಾಳೆ, ಶ್ರೀ ಸಂಪತ್ತಿನ ಮೂಲ, ಮತ್ತು ಅವರ ಹೃದಯದಲ್ಲಿ ಸಂವಿತ್ ಜ್ಞಾನಶಕ್ತಿ ವಾಸಿಸುತ್ತಿದೆ. ಅಂತಹ ಎಲ್ಲ ತರುಣ ಜ್ಞಾನ, ಐಶ್ವರ್ಯ ಮತ್ತು ವಾಕ್ಪಟುತ್ವದಿಂದ ಕೂಡಿರುವ ನರಸಿಂಹ ದೇವರನ್ನು ನಾನು ಭಜಿಸುತ್ತೇನೆ. ದೇವತಾ ಕಾರ್ಯ ಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ. ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ದೇವತಾ ಕಾರ್ಯ ಸಿದ್ಧಾರ್ಥಂ ದೇವತೆಗಳ ಕೆಲಸ, ಪ್ರಹ್ಲಾದನ ರಕ್ಷಣೆ ಮತ್ತು ಹಿರಣ್ಯ ಕಶಿಪುವಿನ ವಧೆ ಪೂರ್ತಿಯಾಗಲು. ಸಭಾಸ್ತಂಭ ಸಮುದ್ಭವಂ ಸಭಾಮಂದಿರದ ಕಂಬದಿಂದ ಹೊರಬಂದವನು. ಶ್ರೀ ನೃಸಿಂಹಂ ಶ್ರೀ ನರಸಿಂಹ ದೇವರು. ಮಹಾವೀರಂ ಮಹಾಶೂರ ಅದ್ಭುತ ಶಕ್ತಿಶಾಲಿ ದೇವರು. ನಮಾಮಿ ನಾನು ನಮನ ಮಾಡುತ್ತೇನೆ. ವರ್ಣ ಮುಕ್ತಯೇ ಬಾಕಿ ವರ್ಣಗಳಿಂದ ಮುಕ್ತಿಯಾಗಲು. ಭಾವಾರ್ಥ. ದೇವತೆಗಳ ಕಾರ್ಯವೆಂದರೆ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯ ಕಶಿಪುವಿನ ದೌರ್ಜನ್ಯವನ್ನು ನಿಲ್ಲಿಸುವುದಕ್ಕಾಗಿ ಸಭಾಮಂದಿರದ ಕಂಬದಿಂದ ಪ್ರತ್ಯಕ್ಷವಾದ ಮಹಾಶೂರನಾದ ಶ್ರೀ ನರಸಿಂಹ ದೇವರಿಗೆ ನಾನು ನಮನ ಸಲ್ಲಿಸುತ್ತೇನೆ. ಆ ದೇವರ ಭಜನೆ ಮಾಡುವ ಮೂಲಕ ಎಲ್ಲಾ ರೀತಿಯ ವರ್ಣಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಲಕ್ಷ್ಮ್ಯಾಲಿಂಗಿತ ವಾಮಾಂಕಂ ಭಕ್ತಾನಾಂ ವರದಾಯಕಂ. ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ಲಕ್ಷ್ಮ್ಯ ಆಲಿಂಗಿತ ವಾಮಾಂಕಂ ಶ್ರೀ ಮಹಾಲಕ್ಷ್ಮಿಯು ಆಲಿಂಗಿಸಿರುವ ಬಲಭಾಗ, ಅವರ ಎಡ ಬೆನ್ನು ಭಾಗದಲ್ಲಿ ಲಕ್ಷ್ಮಿಯು ಆಲಿಂಗಿಸುತ್ತಿರುವರು. ಭಕ್ತಾನಾಂ ವರದಾಯಕಂ ಭಕ್ತರಿಗೆ ವರಗಳನ್ನು ನೀಡುವವನು. ಶ್ರೀ ನೃಸಿಂಹಂ ಶ್ರೀ ನರಸಿಂಹ ದೇವರು. ಮಹಾವೀರಂ ಮಹಾಶೂರ ಮಹಾತ್ಮ ನಮಾಮಿ ನಾನು ನಮನ ಮಾಡುತ್ತೇನೆ. ವರ್ಣ ಮುಕ್ತಯೇ ರಣಗಳಿಂದ ಮುಕ್ತಿಗೆ. ಶ್ರೀ ಮಹಾಲಕ್ಷ್ಮಿಯು ಅಲಿಂಗಿಸಿರುವಂತ ಎಡಭಾಗದಲ್ಲಿ ಸ್ಥಳ ಪಡೆದಿರುವ ಭಕ್ತರಿಗೆ ಇಚ್ಛಿತ ವರಗಳನ್ನು ನೀಡುವ ಶಕ್ತಿಶಾಲಿಯಾದ ಮಹಾವೀರ ನರಸಿಂಹ ದೇವರಿಗೆ ನಾನು ಪ್ರಣಾಮ ಸಲ್ಲಿಸುತ್ತೇನೆ. ಅವರ ಭಜನೆ ಮಾಡುವ ಮೂಲಕ ವರ್ಣಗಳಿಂದ ಮುಕ್ತಿಯಾಗಬಹುದು. ಆಂತ್ರಮಾಲಾದರಂ ಶಂಖಚಕ್ರಾಬ್ಜಾಯುಧಧಾರಿಣಂ. ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ಆಂತ್ರಮಾಲಾದರಂ ಶತ್ರುವಿನ ಕಿಡ್ನಿ ಆಂತರಗಳನ್ನು ಹಾರದಂತೆ ಧರಿಸಿರುವವನು. ಶಂಖ ಚಕ್ರವಾಬ್ಜವಾಯುಧಧಾರಿಣಂ ಶಂಖ ಚಕ್ರ ಕಮಲ ಮತ್ತು ಇತರ ಆಯುಧಗಳನ್ನು ಧರಿಸಿದವನು. ಶ್ರೀನೃಸಿಂಹಂ ಶ್ರೀ ನರಸಿಂಹ ದೇವರನ್ನು. ಮಹಾವೀರನ್ ಮಹಾಶೂರನು. ನಮಾಮಿ ನಾನು ನಮನ ಮಾಡುತ್ತೇನೆ. ವರ್ಣಮುಕ್ತಯೇ ರಣಗಳಿಂದ ಮುಕ್ತರಾಗಲು. ಹಿರಣ್ಯ ಕಶಿಪುವಿನ ಅಂತರಾಂಗ ಅಂಗಾಂಗಗಳನ್ನು ಹಾರದಂತೆ ಧರಿಸಿರುವ ಶಂಖ ಚಕ್ರ ಪದ್ಮ ಮತ್ತು ಇತರ ದೈವಾಯುಧಗಳನ್ನು ಹೊಂದಿರುವ ಶಕ್ತಿಶಾಲಿಯಾದ ಮಹಾವೀರ ನರಸಿಂಹ ದೇವರನ್ನು ನಾನು ನಮನ ಮಾಡುತ್ತೇನೆ. ಅವರ ಅನುಗ್ರಹದಿಂದ ವರ್ಣಗಳಿಂದ ಮುಕ್ತಿಯಾಗಬಹುದು. ಸ್ಮರಣಾತ್ ಸರ್ವ ಪಾಪನ್ನಂ ಕದ್ರುಜ ವಿಷನಾಶನಂ. ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ಸ್ಮರಣಾತ್ ಸ್ಮರಣೆ ಮಾತ್ರದಿಂದ. ಸರ್ವ ಪಾಪನ್ನಂ ಎಲ್ಲ ಪಾಪಗಳನ್ನು ನಾಶ ಮಾಡುವವನು. ಕದ್ರುಜ ವಿಷ ನಾಶನಂ ಕದ್ರುವ ಸರ್ಪ ಜನನಿಯಾಗಿರುವ ವಂಶದ ವಿಷವನ್ನು ನಾಶ ಮಾಡುವವನು. ಶ್ರೀ ನೃಸಿಂಹಂ ಶ್ರೀ ನರಸಿಂಹ ದೇವರು. ಮಹಾವೀರಂ ಮಹಾಶಕ್ತಿಶಾಲಿಯಾದ ಶೂರನಾದ ದೇವರು. ನಮಾಮಿ ನಾನು ನಮನ ಮಾಡುತ್ತೇನೆ. ವರ್ಣಮುಕ್ತಯೇ ರಣಗಳಿಂದ ಮುಕ್ತಿಯಾಗಲು. ನರಸಿಂಹ ದೇವರನ್ನು ಸ್ಮರಿಸುವುದರ ಮೂಲಕ ಎಲ್ಲ ಪಾಪಗಳು ನಿರ್ಮೂಲವಾಗುತ್ತವೆ. ಕದ್ರುವ ವಂಶದ ಸರ್ಪಗಳಂತಹ ವಿಷಪೂರಿತ ಶಕ್ತಿಗಳನ್ನು ನಾಶ ಮಾಡುವ ಸಾಮರ್ಥ್ಯವಿರುವ ಅವರು ಭಕ್ತರ ರಕ್ಷಕ ಮತ್ತು ಪಾಪವಿಮೋಚಕ ದೇವರು. ಅಂತಹ ಶಕ್ತಿಶಾಲಿ ಮಹಾವೀರನಾದ ಶ್ರೀ ನೃಸಿಂಹ ದೇವರಿಗೆ ನಾನು ಭಕ್ತಿಯಿಂದ ಪ್ರಣಾಮ ಸಲ್ಲಿಸುತ್ತೇನೆ, ಏಕೆಂದರೆ ಅವರ ಅನುಗ್ರಹದಿಂದ ವರ್ಣಗಳಿಂದ ಮುಕ್ತಿಯಾಗಬಹುದು. ಸಿಂಹನಾದೇನ ಮಹತ ದಿಗ್ವಿದಿಗ್ಭಯನಾಶನಂ. ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ಸಿಂಹನಾದೇನ ಸಿಂಹದಂತೆ ಗರ್ಜಿಸುವ ಧ್ವನಿಯಿಂದ. ಮಹತ ಭೀಕರವಾದ ಮಹತ್ತಾದ. ದಿಗ್ವಿದಿಗ್ಭಯನಾಶನಂ ಎಲ್ಲಾ ದಿಕ್ಕುಗಳಲ್ಲಿಯ ಭಯವನ್ನು ನಾಶ ಮಾಡುವವನು. ಶ್ರೀ ನೃಸಿಂಹಂ ಶ್ರೀ ನರಸಿಂಹ ದೇವರನ್ನು. ಮಹಾವೀರಂ ಶಕ್ತಿಶಾಲಿಯಾದ ಮಹಾಶೂರನನ್ನು. ನಮಾಮಿ ನಾನು ನಮಸ್ಕಾರ ಮಾಡುತ್ತೇನೆ. ವರ್ಣ ಮುಕ್ತಯೇ ರಣಗಳಿಂದ ಮುಕ್ತಿಯಾಗಲು.
ನರಸಿಂಹ ದೇವರು ತಮ್ಮ ಭೀಕರ ಗರ್ಜನೆಯಿಂದ, ಸಿಂಹನಾದದಿಂದ ಆಕಾಶ ಭೂಮಿ ಮತ್ತು ಎಲ್ಲಾ ದಿಕ್ಕುಗಳಲ್ಲಿಯೂ ಇರುವ ಭಯವನ್ನು ನಾಶಮಾಡಿದವರು. ಅವರ ಗರ್ಜನೆಯೇ ದುಷ್ಟರ ಹೃದಯದ ಕಂಬನಿಯ ಕಾರಣವಾಯಿತು. ಅಂತಹ ಶಕ್ತಿಶಾಲಿಯಾದ ಶ್ರೀ ಮಹಾವೀರ ನೃಸಿಂಹ ದೇವರನ್ನು ನಾನು ನಮನ ಮಾಡುತ್ತೇನೆ. ಅವರ ಅನುಗ್ರಹದಿಂದ ವ್ರಣಗಳ ನೋವುಗಳಿಂದ ಮುಕ್ತಿಯಾಗಬಹುದು. ಪ್ರಹ್ಲಾದವರದ ಶ್ರೀಶಂ ದೈತ್ಯೇಶ್ವರ ವಿದಾರಣಂ ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ಪ್ರಹ್ಲಾದ ವರದಂ ಭಕ್ತ ಪ್ರಹ್ಲಾದನಿಗೆ ವರ ನೀಡಿದವನು. ಶ್ರೀಶಂ ಶ್ರೀಮಂತನಾದ ದೇವತೆಗಳ ಅಧಿಪತಿ. ದೈತ್ಯೇಶ್ವರ ವಿದಾರಣಂ ದೈತ್ಯರ ಅಧಿಪತಿಯಾದ ಹಿರಣ್ಯ ಕಶಿಪುವನ್ನು ಚೀರಿದವನು. ಶ್ರೀ ನೃಸಿಂಹಂ ಶ್ರೀ ನರಸಿಂಹ ದೇವರನ್ನು. ಮಹಾವೀರಂ ಶಕ್ತಿಶಾಲಿಯಾದ ಮಹಾಶೂರ. ನಮಾಮಿ ನಾನು ನಮನ ಮಾಡುತ್ತೇನೆ. ವರ್ಣಮುಕ್ತಯೇ ದಣಗಳಿಂದ ಮುಕ್ತಿಯಾಗಲು. ಭಕ್ತ ಪ್ರಹ್ಲಾದನಿಗೆ ವರಗಳನ್ನು ನೀಡಿ ದೇವತೆಗಳ ಶ್ರೇಷ್ಠನಾಗಿರುವ ಮತ್ತು ಅಹಂಕಾರಿಯಿಂದ ಕೂಡಿದ ದೈತ್ಯರಾಜ ಹಿರಣ್ಯ ಕಶಿಪುವನ್ನು ತನ್ನ ನಖಗಳಿಂದ ಸೀಳುವ ಮೂಲಕ ನಾಶ ಮಾಡಿದ ಶಕ್ತಿಶಾಲಿಯಾದ ಶ್ರೀ ಮಹಾವೀರ ನರಸಿಂಹ ದೇವರಿಗೆ ನಾನು ನಮನ ಸಲ್ಲಿಸುತ್ತೇನೆ. ಅವರ ಅನುಗ್ರಹದಿಂದ ಜೀವನದ ವ್ರಣಬಾಧೆಗಳಿಂದ ಮುಕ್ತಿಯಾಗಬಹುದು. ಕ್ರೂರಗ್ರಹಯ್ಯ ಪೀಡಿತಾನಾಂ ಭಕ್ತಾನಾಂ ಭಯಪ್ರದಂ ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ಕ್ರೂರಗ್ರಹೈದ ಪೀಡಿತಾನಾಂ ಕ್ರೂರಗ್ರಹಗಳಿಂದ ಕೆಟ್ಟ ಗ್ರಹ ಪೀಡೆಗಳಿಂದ ಪೀಡಿತರಾಗಿರುವವರ. ಭಕ್ತಾನಾಂ ಭಕ್ತರ. ಅಭಯಪ್ರದಂ ಭಯಮುಕ್ತಿಯನ್ನು ನೀಡುವವನು. ಶ್ರೀನೃಸಿಂಹಂ ಶ್ರೀ ನರಸಿಂಹ ದೇವರನ್ನು. ಮಹಾವೀರಂ ಶಕ್ತಿಶಾಲಿಯಾದ ಮಹಾವೀರನನ್ನು. ನಮಾಮಿ ನಾನು ನಮನ ಮಾಡುತ್ತೇನೆ. ವರ್ಣಮುಕ್ತಯೇ ದಣಗಳಿಂದ ಮುಕ್ತಿಯಾಗಲು. ಕ್ರೂರ ಗ್ರಹಪೀಡೆಗಳಿಂದ ತೊಂದರೆಗೊಳಗಾದ ಭಕ್ತರಿಗೆ ಭಯವಿಲ್ಲದ ಜೀವನವನ್ನು ನೀಡುವ ಶಕ್ತಿಶಾಲಿಯಾದ ಶ್ರೀ ಮಹಾವೀರ ನರಸಿಂಹ ದೇವರಿಗೆ ನಾನು ನಮನ ಮಾಡುತ್ತೇನೆ. ಅವರನ್ನು ಭಜಿಸುವುದರಿಂದ ಗ್ರಹದೋಷ, ಭಯ ಮತ್ತು ಆರ್ಥಿಕ ವ್ರಣಗಳಿಂದ ಮುಕ್ತಿಯಾಗಬಹುದು. ವೇದವೇದಾಂತಯಜ್ಞೇಶಂ ಬ್ರಹ್ಮರುದ್ರಾದಿವಂದಿತಂ ಶ್ರೀನೃಸಿಂಹಂ ಮಹಾವೀರನ್ ನಮಾಮಿ ವರ್ಣಮುಕ್ತಯೇ. ವೇದವೇದಾಂತಯಜ್ಞೇಶಂ ವೇದಗಳು, ವೇದಾಂತಗಳು ಹಾಗೂ ಯಜ್ಞಗಳ ಆಧಿಪತಿಯಾಗಿರುವವನು. ಬ್ರಹ್ಮರುದ್ರಾದಿ ವಂದಿತಂ ಬ್ರಹ್ಮ, ರುದ್ರ ಮುಂತಾದ ದೇವತೆಗಳಿಂದ ಪೂಜಿತನಾಗಿರುವವನು. ಶ್ರೀ ನೃಸಿಂಹಂ ಶ್ರೀ ನರಸಿಂಹ ದೇವರು. ಮಹಾವೀರಂ ಮಹಾಶಕ್ತಿಶಾಲಿಯಾದ ವೀರನಾದ ದೇವರು. ನಮಾಮಿ ನಾನು ನಮನ ಮಾಡುತ್ತೇನೆ. ವರ್ಣ ಮುಕ್ತಯೇ ದಣಗಳಿಂದ ಮುಕ್ತಿಯಾಗಲು. ಈ ಶ್ಲೋಕದಲ್ಲಿ ನರಸಿಂಹ ದೇವರ ಪರಬ್ರಹ್ಮ ಸ್ವರೂಪ ಅಂದರೆ ವೇದ, ಯಜ್ಞ ಹಾಗೂ ತತ್ವಜ್ಞಾನಗಳ ಆಧಾರ ಸ್ವರೂಪವಲ್ಲದೆ ಬ್ರಹ್ಮ, ರುದ್ರರೂ ಕೂಡ ಪೂಜಿಸುವಂತಹ ದೈವತ ಶ್ರೇಷ್ಠತೆಯನ್ನು ವರ್ಣಿಸಲಾಗಿದೆ. ಇಂತಹ ದೇವರನ್ನು ಭಜಿಸುವುದು ಆಧ್ಯಾತ್ಮಿಕ ಉನ್ನತಿ, ಪಾಪ ವಿಮೋಚನೆ ಮತ್ತು ಆರ್ಥಿಕ ವ್ರಣಗಳಿಂದ ಮುಕ್ತಿಗೆ ಮಾರ್ಗವಾಗುತ್ತದೆ. ಇತ್ತಮ್ಯ ಪಠತೆ ನಿತ್ಯಂ ವರ್ಣಮೋಚನ ಸಿದ್ಧಯೇ. ಅನುಣೋ ಜಾಯತೆ ಶೀಘ್ರಂ ಧನಂ ವಿಪುಲಮಾಪ್ನುಯಾತ್. ಇತ್ತಂ ಈ ರೀತಿಯ. ಯಾವ ಪಠತೆ ನಿತ್ಯಂ ಯಾರು ಇದನ್ನು ಪ್ರತಿದಿನ ಪಠಿಸುತ್ತಾರೋ. ವರ್ಣಮೋಚನ ಸಂಹಿತಂ ವರ್ಣಮುಕ್ತ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಈ ಸ್ತೋತ್ರವನ್ನು. ಅನುಣ ಜಾಯತೆ ಶೀಘ್ರಂ ಅವರು ಶೀಘ್ರದಲ್ಲೇ ಎಲ್ಲಾ ವರ್ಣಗಳಿಂದ ಮುಕ್ತರಾಗುತ್ತಾರೆ. ಧನಂ ವಿಪುಲಂ ಆಪ್ನುಯಾತ್ ಮತ್ತು ಹೆಚ್ಚಿನ ಪ್ರಮಾಣದ ಸಂಪತ್ತನ್ನು ಪಡೆಯುತ್ತಾರೆ. ಯಾರು ಈಗ ವರ್ಣಮುಕ್ತ ನೃಸಿಂಹ ಸ್ತೋತ್ರವನ್ನು ಪ್ರತಿದಿನ ಪಠಿಸುತ್ತಾರೋ ಅವರು ಶೀಘ್ರದಲ್ಲೇ ವರ್ಣಮುಕ್ತರಾಗುತ್ತಾರೆ ಮತ್ತು ಅವರಿಗೆ ವಿಪುಲ ಧನ ಸಿಗುತ್ತದೆ. ಈ ಶ್ಲೋಕ ಪಠನೆಯಿಂದ ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಐಶ್ವರ್ಯ ದೊರಕುತ್ತದೆ ಎಂಬ ಭಕ್ತಿಯ ನಂಬಿಕೆಯನ್ನು ಇದು ಹೇಳುತ್ತದೆ. ಸರ್ವಸಿದ್ಧಿಪ್ರದಂ ನೃಣಾಂ ಸರ್ವೈಶ್ವರ್ಯಪ್ರದಾಯಕಂ ತಸ್ಮಾತ್ ಸರ್ವಪ್ರಯತ್ನೇನ ಪಠೇತ್ ಸ್ತೋತ್ರಮಿದಂ ಸದಾ. ಸರ್ವಸಿದ್ಧಿಪ್ರದಂ ಎಲ್ಲಾ ವಿಧದ ಸಿದ್ಧಿಗಳನ್ನು, ಲಕ್ಷ್ಯ ಸಾಧನೆಗಳನ್ನು ನೀಡುವ. ನೃಣಾಂ ಮನುಷ್ಯರಿಗೆ. ಸರ್ವೈಶ್ವರ್ಯಪ್ರದಾಯಕಂ ಎಲ್ಲಾ ವಿಧದ ಐಶ್ವರ್ಯವನ್ನು ನೀಡುವ. ತಸ್ಮಾತ್ ಅತಾಗಿ. ಸರ್ವ ಪ್ರಯತ್ನೇನ ಎಲ್ಲಾ ಪ್ರಯತ್ನಗಳೊಂದಿಗೆ ಸಂಪೂರ್ಣ ನಂಬಿಕೆಯಿಂದ. ಪಠೇತ್ ಪಠಿಸಬೇಕು. ಸ್ತೋತ್ರಮಿದಂ ಈ ಸ್ತೋತ್ರವನ್ನು. ಸದಾ ಸದಾ ಎಂದೆಂದಿಗೂ. ಈ ಸ್ತೋತ್ರವು ಮನುಷ್ಯರಿಗೆ ಎಲ್ಲಾ ಸಿದ್ಧಿಗಳನ್ನು ಅಂದರೆ ಯಶಸ್ಸು, ಅಭಿವೃದ್ಧಿ ಮತ್ತು ಸಂಪೂರ್ಣತೆಯನ್ನು ನೀಡುತ್ತದೆ. ಜೊತೆಗೆ ಎಲ್ಲಾ ವಿಧದ ಐಶ್ವರ್ಯವನ್ನು, ಸಂಪತ್ತು, ಶಾಂತಿ, ಸಂತೃಪ್ತಿ ನೀಡುತ್ತದೆ. ಆದ್ದರಿಂದ ಈ ವರ್ಣಮುಕ್ತ ನೃಸಿಂಹ ಸ್ತೋತ್ರವನ್ನು ಭಕ್ತನು ಸದಾ ಶ್ರದ್ಧೆಯಿಂದ ನಿತ್ಯವೂ ಪಠಿಸಬೇಕು. ಇತಿ ಶ್ರೀನೃಸಿಂಹಪುರಾಣೇ ವರ್ಣಮೋಚನ ಶ್ರೀ ನೃಸಿಂಹ ಸ್ತೋತ್ರಂ. ಇತಿ ಅಂದರೆ ಇಂತಿಯಾಗಿ, ಈ ರೀತಿಯಾಗಿ. ಶ್ರೀನೃಸಿಂಹಪುರಾಣೇ ಶ್ರೀ ನೃಸಿಂಹಪುರಾಣ ಎಂಬ ಪವಿತ್ರ ಗ್ರಂಥದಲ್ಲಿ ವರ್ಣಮೋಚನ ಶ್ರೀ ನೃಸಿಂಹ ಸ್ತೋತ್ರ ವರ್ಣಗಳನ್ನು ಮುಕ್ತಿಗೊಳಿಸುವ ಶ್ರೀ ನೃಸಿಂಹ ಸ್ತೋತ್ರ ಎಂಬ ಶ್ಲೋಕಮಾಲೆ ಸಂಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ.
ಈ ಶ್ಲೋಕಮಾಲೆ ಶ್ರೀ ನೃಸಿಂಹ ಪುರಾಣದಲ್ಲಿರುವ ಭಕ್ತರನ್ನು ವ್ರಣಗಳಿಂದ ಮುಕ್ತಿಗೊಳಿಸುವ ಶಕ್ತಿ ಉಳ್ಳ ಶ್ರೀ ನೃಸಿಂಹ ದೇವರ ಸ್ತೋತ್ರವಾಗಿದೆ. ಇದರ ಪಠಣವು ಪಾಪ, ಬಾಧೆ, ಗ್ರಹದೋಷ, ದುಃಖ ಹಾಗೂ ಆರ್ಥಿಕ ಸಂಕಷ್ಟಗಳಿಂದ ರಕ್ಷಣೆ ನೀಡುತ್ತದೆ. ವೀಕ್ಷಕರೇ, ಈ ಶ್ಲೋಕದ ಅರ್ಥ ಮತ್ತು ಭಾವಾರ್ಥವನ್ನು ಪ್ರಸ್ತುತಪಡಿಸಿರುವ ರೀತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ನೀಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.